ಸಕ್ಕು ಕಷ್ಟದಲ್ಲಿ ನೀನು ಭಾಗಿಯಾಗು. ಅವಳ ಥರಾನೇ ನೀನು ಕೂಡ ಒಂಟಿ ಕಾಲ್ ಮೇಲೆ ನಿಂತ್ಕೋ. ಕ್ರೂರ ಮೃಗಗಳು ಕೂಡ ಅವರ ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊಳ್ತವೆ. ಇವಳನ್ನ ಅವುಗಳ ಜೊತೆ ಕೂಡ ಹೋಲಿಸಬಾರ್ದು. ಹೆತ್ತ ಮಗ ಅಂತ ನೋಡದೆ ದಿಗುಗೆ ಹಿಂಸೆ ಕೊಡ್ತಿದ್ದಾಳೆ. ಬ್ರಹ್ಮ ರಾಕ್ಷಸಿ. ನಿನ್ ಹೆಂಡತಿ ಅಂದ್ರೆ ನಿನಗ್ ತುಂಬಾ ಪ್ರೀತಿ ಅಲ್ವಾ? ಮತ್ ಅವಳ ಥರಾನೇ ನೀನು ಕೂಡ ಒಂಟಿ ಕಾಲ್ ಮೇಲೆ ನಿಂತ್ಕೋ. ಈಗ ನಾನು ನಿನ್ಗೆ ಶಿಕ್ಷೆ ಕೊಡ್ತಿದ್ದೀನಿ. ಎದ್ದು ನಿಂತ್ಕೋ. ಮತ್ತೆ ನಾನು ಹೇಳೋವರೆಗೂ ನೀನ್ ಅಲ್ಲಿಂದ ಕದಲ್ಬಾರ್ದು. ಅರ್ಥ ಆಯ್ತಾ? ಇವಾಗ ಗೊತ್ತಾಗತ್ತೆ ದಿಗು ಅಣ್ಣಂಗೆ ಈ ತರ ನಿಲ್ಲೋದು ಎಷ್ಟ್ ಕಷ್ಟ ಅಂತ. ದೊಡ್ಡಮ್ಮ ಶಿಕ್ಷೆ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ಮೇಲಿಂದ ಅಣ್ಣ ಅತ್ತಿಗೆ ಪರವಾಗೆ ಮಾತಾಡ್ತಾರೆ. ಬಾಬಾ ಅವ್ರೆ, ಸಕ್ಕು ಇನ್ನೂ ಬಂದಿಲ್ಲ. ಮುಚ್ಚೋ ಬಾಯಿ, ಅವಳಿಲ್ಲಿಗೆ ಬರಲ್ಲ. ಅಷ್ಟು ದೂರದಿಂದ ಕುಂಟ್ಕೊಂಡು ಇಲ್ಲಿಗೆ ಬರೋದು ಸಾಮಾನ್ಯವಾದ ವಿಷಯನಾ? ಮುಗ್ದೋಯ್ತು, ಸಕ್ಕು ಕತೆ ಮುಗ್ದೋಯ್ತು. ಅಧ್ಯಾಯ ಮುಗೀತು. ಅವಳ ಪೊಗರು ಅಹಂಕಾರ ಪೂರ್ತಿ ಇಳಿಯುತ್ತೆ. ಬರ್ದಿಟ್ಕೋ ಭೈರವ, ಖಂಡಿತವಾಗ್ಲೂ ಅವಳು ಈ ಸಂಕಲ್ಪನ ಪೂರ್ತಿ ಮಾಡೋದಕ್ಕಾಗಲ್ಲ. ಆಮೇಲೆ ಏನಾಗುತ್ತ ನೋಡು. ಆಮೇಲೆ ಏನ್ ಮಾಡ್ತೀರಾ ಬಾಬಾ? ಅವಳ ಕಾಲ್ ಕತ್ತರ್ಸಾಕ್ತೀರಾ? ಲೇ ದಡ್ಡ, ಅದು ಹೆದರ್ಸಿದಷ್ಟೇ. ಕಾಲ್ ಯಾಕೋ ಕತ್ತರಿಸ್ಲಿ? ಕಾಲ್ನ ಕತ್ತರಿಸಲ್ಲ. ಸಂಕಲ್ಪನ ಪೂರ್ತಿ ಮಾಡ್ಲಿಲ್ಲ ಅಂತ ಮತ್ತೆ ಇನ್ನೊಂದು ಶಿಕ್ಷೆ ಕೊಡ್ತೀನಿ. ಜೀವನ ಪೂರ್ತಿ ಆಶ್ರಮದಲ್ಲೇ ಇರೋ ಹಾಗೆ ಮಾಡ್ತೀನಿ. ಅವಳಿಗೆ ಎಷ್ಟು ಕಷ್ಟ ಕೊಡ್ತೀನಿ ಅಂದ್ರೆ ಅವಳು ಯಾವಾಗ್ಲೂ ನನ್ನ ಕಾಲ್ ಕೆಳಗೆ ದಾಸಿಯಾಗಿ ಬಿದ್ದಿರ್ಬೇಕು. ನಾನ್ ಸೇಡ್ ತೀರ್ಸ್ಕೊಳಕ್ಕೆ ಅಂತಾನೆ ಮನೋರಮಂಗೆ ಅವಳನ್ನ ಸೊಸೆಯಾಗಿ ಮಾಡ್ಕೊ ಅಂತ ಹೇಳಿದ್ದು. ಅವಳು ನನ್ಗೆ ಅವಮಾನ ಮಾಡಿದ್ಲು. ಇವಾಗ ಅದಕ್ಕೆ ಸೇಡ್ ತೀರ್ಸ್ಕೋತೀನಿ. ಆದ್ರೆ ಬಾಬಾ ಅವ್ರೆ, ಒಂದ್ ವೇಳೆ ಸಕ್ಕು ನಮ್ಮ ಆಶ್ರಮಕ್ಕೆ ಬಂದು ಸಂಕಲ್ಪನ ಪೂರ್ತಿ ಮಾಡಿದ್ರೆ? ಹೇಗೋ ಮಾಡ್ತಾಳೆ? ಈ ಸಂಕಲ್ಪನ ಸಕ್ಕು ಪೂರ್ತಿ ಮಾಡಲ್ಲ. ದಾಮುಗೆ ಹಿಂಬಾಲ್ಸೋಕ್ ಹೇಳಿದ್ದು ಏನ್ ಸುಮ್ನೆ ಅಂತ ಅನ್ಕೊಂಡ್ಯಾ? ಅವಳು ಪೂರ್ತಿ ಮಾಡಲ್ಲ. ದಾಮು ಸಕ್ಕುಗೆ ಸಂಕಲ್ಪ ಪೂರ್ತಿ ಮಾಡೋದಕ್ ಬಿಡಲ್ಲ. ಆದ್ರೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಭೈರವ. ಆ ಸಕ್ಕು ಜೀವನನ ನಾನು ಸರ್ವನಾಶ ಮಾಡೇ ಮಾಡ್ತೀನಿ. ಅವಳನ್ನ ಬಿಡೋದಿಲ್ಲ. ನನ್ ಸೇಡ್ನ ತೀರ್ಸ್ಕೋತೀನಿ. ತಿಗ್ಣೆ ಹಿಸ್ಕೋ ಹೋಗೆ ಹೊಸ್ಕಿ ಸಾಯಿಸ್ತೀನಿ. ಜೈ ಮಹಾಕಾಳ. ಜೈ ಮಹಾಕಾಳ. ನೋಡು, ನಾನು ಒಂದೊಂದೇ ಎಲೆನ ಕಿತ್ಕೊಂಡು ಕೂತ್ಕೊಳ್ಳಲ್ಲ. ನಾನು ಮರನ ಬೇರ್ ಸಮೇತ ಕಿತ್ತು ಬಿಸಾಕ್ತೀನಿ. ಅವಳು ಬರ್ತಾಳೆ. ಈ ನಾಗೋಜಿಗೆ ದಾಸಿಯಾಗಿ ಅವಳು ಆಶ್ರಮನ ಪ್ರವೇಶ ಮಾಡ್ತಾಳೆ. ಅವಳಿಗಿಲ್ಲೇ ನಾನು ನರ್ಕನ ತೋರಿಸ್ತೀನಿ. ಅಯ್ಯೋ ದೇವ್ರೆ, ಈ ತಾತನಿಗೆ ಕಣ್ ಕಾಣಿಸ್ತಿಲ್ಲ. ಅವ್ರು ನೇರವಾಗಿ ನದಿ ಹತ್ರನೇ ಹೋಗ್ತಿದಾರಲ್ಲ. ನದಿಲಿ ಮುಳುಗ್ಬಿಟ್ರೆ? ತಾತ, ತಾತ ನಿಂತ್ಕೊಳ್ಳಿ.
ಇನ್ನು 4 ಜನ ಕೂಗಿದ್ರೆ ಅವ್ರು ಕೇಳಿಸುತ್ತೆ. ಈಗ ನಾನು ಏನ್ ಮಾಡ್ಲಿ?